ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇವತ್ತೊಂದು ಪ್ರೀ ಪ್ಲೇಟಿಂಗ್ ಹಾಗೆಯೇ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಅಟೆಂಡ್ ಮಾಡಿದ್ದೆ. ಸೊ ನಿಮಗೂ ನನ್ನ ವ್ಲಾಗ್ ಮುಖಾಂತರ ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ಎಮರ್ಜೆನ್ಸಿ ಅಥವಾ ನಾವು ಏನಾದರೂ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಒಂದು ಸ್ಯಾರಿನ ನಾವು ಪ್ರೀಪ್ಲೇಟ್ ಮಾಡಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಬೇಗ ನಾವು ಫಂಕ್ಷನ್ಗೆ ರೆಡಿಯಾಗಿ ಹೋಗ್ಬೋದು. ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಹಾಗೆ ಪ್ರೀಪ್ಲೇಟಿಂಗ್ನ ಮಾಡೋದು ಅಂತ ಹೇಳಿಬಿಟ್ಟು. ಇದು ಸಾರಿ ಪಲ್ಲು. ಸೊ ಸಾರಿ ಪಲ್ಲುನ ಫಸ್ಟ್ ನಾವು ನಿಮಗೆ ಎಷ್ಟು ಅಗಲ ಬೇಕು ನಿಮ್ಮ ಶೋಲ್ಡರ್ಗೆ, ನಿಮ್ಮ ಏಜ್ಗೆ ತಕ್ಕನಾಗಿ ಮಾಡುವಂಥದ್ದು. ಆಮೇಲೆ ನೀವು ಎಷ್ಟು ದಪ್ಪ ಇದ್ದೀರಾ, ಎಷ್ಟು ತೆಳ್ಳಗಿದ್ದೀರಾ ಅದ್ರ ಮೇಲೆ ಡಿಪೆಂಡೆನ್ಸ್, ಆಯಿತಾ. ಕೆಲವರಿಗೆ ಇವಾಗ ಕಾಲೇಜಿನ ಹುಡುಗಿರಿಗೆಲ್ಲ ಇಷ್ಟೇ ಸಾಕು, ಫಸ್ಟ್ ಪ್ಲೇಟೇ ಇಷ್ಟಿರಬೇಕು. ಮೇಡಮ್ ನನಗೆ ಸ್ಮಾಲ್ ಪಿನ್ ಮಾಡಿ ಅಂತ ಕೇಳ್ತಾರೆ. ಕೆಲವರಿಗೆ ಇಷ್ಟಿದ್ರೆ ಸಾಕು. ಯೂಶ್ವಲಿ ನಾವು ಇಷ್ಟೇ ಮಾಡೋದು, ಆಯಿತಾ. 4 ಅಥವಾ 4.5 ಇಷ್ಟೇ ಇರುತ್ತೆ, ಆಯಿತಾ. 5 ಆದರೆ ಸ್ವಲ್ಪ ಏಜ್ಡ್ ಇರೋರಿಗೆ 5 ಇಷ್ಟು, ಆಯಿತಾ. ಆಲ್ಮೋಸ್ಟು ರೆಗ್ಯುಲರ್ ಆಗಿ 4, ಆಯಿತಾ. ಫಸ್ಟ್ ಒನ್ ದೊಡ್ಡದು ಇಟ್ಕೊಳ್ಳಿ. ಅದ್ರ ಬ್ಯಾಕ್ ಸೈಡಲ್ಲಿ ಪ್ಲೇಟ್ನ ಅರೇಂಜ್ ಮಾಡುವಾಗ ಮುಕ್ಕಾಲು ಅಥವಾ ಅರ್ಧವಾಗದಷ್ಟು ಈ ಥರ ಬೆಂಡ್ ಮಾಡ್ತಾ ಹೋಗ್ತೀವಿ. ಹೀಗೆ ಬೆರಳಲ್ಲಿ ಎಲ್ಲ ಪ್ಲೇಟ್ಸ್ನು ಈ ಥರ ಬೆಂಡ್ ಮಾಡಿಕೊಂಡು, ಯಾರಾದರೂ ನಿಮಗೆ ಹೆಲ್ಪಿಗಿದ್ದಾರೆ ಇಟ್ಕೊಳ್ಳೋಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ ಅಂದರೆ ಅವ್ರು ಕೈ ಕೊಟ್ಬಿಡ್ಬೇಕು. ಪ್ರೊಫೆಷ್ನಲಿ ನಾನು ಬಾಕ್ಸ್ ಫೋಲ್ಡಿಂಗ್ ಬೇರೆಯವರಿಗೆ ಮಾಡ್ಕೊಡ್ತೀನಿ, ನಾನು ಇದನ್ನೊಂದು ಬಿಸ್ನೆಸ್ ಥರ ಮಾಡ್ತೀನಿ ಅಂದಾಗ ನೀವು ಈ ಥರ ಒಂದು ಐರನ್ ಸ್ಟ್ಯಾಂಡು ಮತ್ತು ಇದೊಂದು ಫೋಲ್ಡಿಂಗ್ ಕ್ಲಿಪ್ಸ್ ಅಂತ ಹೇಳಿದ್ದು. ಸೊ ಸ್ಯಾರಿ ಹೋಲ್ಡ್ ಆಗುತ್ತೆ ನೋಡಿ, ಇದು ಇಷ್ಟು ಅಗಲ ಇರೋ ಟೇಬಲಿಗೆ ಕೂಡ ಹೋಗಿ ಫಿಕ್ಸ್ ಆಗುತ್ತೆ. ಸೊ ಯೂಸ್ ಮಾಡ್ಕೋಬೋದು. ಫೋಲ್ಡಿಂಗ್ ಕ್ಲಿಪ್ಸ್ ಅಂತ ಹೇಳಿ. ಹಾಂ, ಈಗ ನೋಡಿ ಇದೇ ಇದಕ್ಕೆ ಹಾಕ್ತೀನಿ ಅಂದರೆ ಯಾರು ಇಲ್ಲ ಫೋಲ್ಡ್ ಮಾಡೋಕ್ಕೆ ಅಂದರೆ ಹೀಗೆ ಫೋಲ್ಡ್ ಮಾಡ್ಕೋಬೋದು, ಆಯಿತಾ. ಈಗ ಮೆಷರ್ಮೆಂಟ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಮೆಷರ್ಮೆಂಟ್ ನಮಗೆ ಎಷ್ಟು ಪಲ್ಲು ಬೇಕು, ನೀವು ಎಷ್ಟು ಉದ್ದ ಇರ್ತೀರಾ, ಎಷ್ಟು ದಪ್ಪ ಇರ್ತೀರಾ, ಅದ್ರ ಮೇಲೆ ದೇವರು ನಮ್ಮನ್ನ ರೆಡಿ ಮಾಡಿರ್ತಾನೆ, ಆಯಿತಾ. ನಾವು ಕುಳ್ಳಕ್ಕಿದ್ರೆ ನಮ್ದು ಕೈ ಅಳ್ತೆ ಕುಳ್ಳನೇ ಇರುತ್ತೆ, ಸಣ್ಣನೇ ಇರುತ್ತೆ, ಕೈಗಳು ಸಣ್ಣ ಇರುತ್ತೆ. ನಾವು ಕುಳ್ಳ ಇದ್ರೆ ಕೈಗಳು ಸಣ್ಣ ಇರುತ್ತೆ, ನಾವು ಕುಳ್ಳ ಹೈಟ್ ಇದ್ರೆ ಕೈಗಳು ಉದ್ದ ಇರುತ್ತೆ ಅಲ್ವಾ. ಸೊ ನಮ್ಮ ಬಾಡಿ ಮೆಷರ್ಮೆಂಟಿಗೆ ಇಲ್ಲಿಂದ ಕೆಳಗಡೆ ಪಲ್ಲು ಎಷ್ಟು ಬೇಕು ಅನ್ನೋದು, ಓಕೆನಾ. ಸೊ ರ್ಯಾಂಡಮ್ ಆಗಿ ಸಾರಿನ ಹೀಗೆ ಇಟ್ಕೋಬೇಕು, ಹೀಗೆ ಮುಷ್ಟಿ ಕಟ್ಟಬೇಕು, ಲಾಸ್ಟ್ ತುದಿಗೆ ಮುಷ್ಟಿ ಕಟ್ಟಬೇಕು. ನೆಕ್ಸ್ಟ್ ಈ ಎಲ್ಬೋ ಇರುತ್ತಲ್ಲ, ನೀವು ಇದು ನಿಮ್ಮ ಅಳತೆಗೆ, ಬೇರೆಯವ್ರ ಅಳತೆಗೆ ಅಲ್ಲ, ಆಯಿತಾ. ನಿಮ್ಮ ಓನ್ ಸ್ಯಾರೀಸು ಪ್ರಿಪೇರ್ ಮಾಡ್ಕೊಳ್ಳಿ, ಅದನ್ನ ಹೇಳ್ತಾ ಇದ್ದೀನಿ ಮೇಡಮ್. ಹಾಂ, ಇಷ್ಟು ಒಂದು ಗಜ ಅಥವಾ 1 ಮೊಳ ಅಂತೀವಿ. ಮೊಳ ಎಲ್ಲ ಹಿಂಗೆ ಹಾಕೋದಲ್ವ, ನಿಮಗೆ ಹೂವಿನ ಅಳತೆ ಗೊತ್ತಿರುತ್ತೆ, 1 ಮೊಳ. ಸೊ ಇದನ್ನ ಹಿಂಗೆ ಇಲ್ಲಿವರೆಗೂ, ನೆಕ್ಸ್ಟು ಈ ಕೈನ ಇಲ್ಲಿಗಿಟ್ಟು 2, ನೆಕ್ಸ್ಟು 3 ಗಜ. ಈಗ ನನ್ನ ಕೈ ಅಳತೆ ನಾನು ತೊಗೊಂಡಿದ್ದೀನಿ ಅಂದಾಗ ಇದು ನನ್ನ ಶೋಲ್ಡರ್ಗೆ ಹಾಕೊಂಡಾಗ ಸರಿ ಇರುತ್ತೆ, ಆಯಿತಾ. ನನಗಿಂತ ಕುಳ್ಳ ಇರ್ತಾರೆ ಅಂದರೆ ಅವ್ರ ಕೈ ಅಳ್ತದ ಅವ್ರಿಗೆ ಸರಿ ಇರುತ್ತೆ, ಅದು ಹೈಟ್ ಇವರಿಗೆ ಸರಿ ಇರಲ್ಲ ಮತ್ತೆ, ಆಯಿತಾ. ಸೊ ಹಾಗೆ ನೀವು ಯಾರ್ಯಾರು ಸಾರಿ ತಂದಿದ್ದೀರಲ್ಲ, ಸೊ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಪಿನ್ಸನ್ನು ಹಾಕ್ಬೇಕು. ಇವಾಗ ಇಲ್ಲಿವರೆಗೂ ಅಳತೆ ಬಂತು ಅಂದರೆ ಇಲ್ಲಿ ಒಂದು ಪಿನ್ ಹಾಕಿ ಲಾಕ್ ಮಾಡಬೇಕು. ಫಸ್ಟ್ ನಾವು ಪಲ್ಲುದು ಮಾಡ್ಕೊಂಡ್ವಿ. ನೆಕ್ಸ್ಟು ಈಗ ಟಕ್ಕಿಂಗ್ ಏರಿಯಾದ ಹೇಳ್ಕೊಡ್ತೇವೆ. ಫಸ್ಟ್ ನಾವು ಸ್ಯಾರಿನ ಪೆಟಿಕೋಟಲ್ಲಿ ಟಕ್ ಮಾಡ್ತೀವಲ್ವಾ. ಸೊ ಇದನ್ನ ಇಟ್ಕೊಂಡು, ಎಡ್ಜನ್ನ ಇಟ್ಕೊಂಡು ಈ ಶೋಲ್ಡರ್, ಆಯಿತಾ. ಇದು ಬೆರಳಲ್ಲಿ ಹೀಗೆ ಇಟ್ಕೊಂಡು ಈ ಶೋಲ್ಡರ್ ಒಳಗೂ ಲೆಂತ್ ತಗೋಬೇಕು. ಲೆಂತ್ ತಗೊಂಡು ಇದ್ರ ಮುಂದೆ ನೋಡಿ ಇಲ್ಲಿವರೆಗೂ ಲೆಂತ್ ತಗೊಂಡಿನಿ, ಅದ್ರ ಮೇಲೆ ಇಷ್ಟು, ಆಯಿತಾ. ಒಂದು ಮುಷ್ಟಿ, ಒಂದು ಎಬ್ಬೆರಳು ನಿಮ್ಮ ಅಳತೆಗೆ, ನಿಮ್ಮ ಸಾರಿ ನಿಮ್ಮ ಮೈ ಅಳತೆಗೆ ಹೇಳ್ಕೊಡ್ತಾ ಇರೋದು, ಬೇರೆಯವ್ರಿಗಲ್ಲ ಮತ್ತೆ. ಸೊ ಇಷ್ಟು ಬಿಟ್ಬಿಟ್ಟು ಇಲ್ಲಿಂದ ಮಿಡಲ್ ಪ್ಲೇಟ್ಸನ್ನು ಮಾಡಬೇಕು ನಾವು. ಸೊ ಮಿಡಲ್ ಪ್ಲೇಟ್ಸ್ ಅಲ್ಲಿವರೆಗೂ ಮಾಡೋದ ಮೇಡಮ್, ಅಲ್ಲೊಂದು ಪಿನ್ ಹಾಕೊಂಡಿದ್ದೀರಲ್ಲ ಅಂತ ನೀವು ಕೇಳ್ತೀರಾ. ಸೊ ಇಷ್ಟನ್ನ ಬಿಟ್ಟು ಮಾಡ್ತೀವಿ ಅಂತಂದಾಗ ಇಲ್ಲೊಂದು ಪಿನ್ ಹಾಕೋಣ. ಈಗ ನಾವೇನು ಮಾಡಿದ್ವಿ, ಆ ಕಡೆಯಿಂದ ಎಡ್ಜಿಂದ ಒಂದು ಅಳತೆ ತಗೊಂಡು ಪಲ್ಲು ಬಿಟ್ವಿ, ಈ ಕಡೆಯಿಂದ ಒಂದು ಎಡ್ಜ್ ಅಳತೆ ಮಾಡಿಕೊಂಡು ಇದನ್ನ ಫಸ್ಟ್ ಟಕ್ಕಿಂಗಿಗೆ ಅಂತ ಬಿಟ್ವಿ. ಇವಾಗ ನಮಗೆ ಮಧ್ಯದಲ್ಲಿ ಸುಮಾರು 2.5 ಮೀಟರ್ ಅಷ್ಟು ಜಾಗ ಇರುತ್ತೆ, ಆಯಿತಾ. ಇದರಲ್ಲಿ ಫಸ್ಟ್ ಪಿನ್ ಏನಿರುತ್ತಲ್ಲ, ಈ ಪಿನ್ನಿಂದ 1 ಮಾರಷ್ಟು ಹೂವಿಂದ ಅಳತೆ, 1 ಮಾರ ಅಂತ ಹೇಳ್ತೀರಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡ್ಕೊಂಡು ಕೈನ ಬ್ಯಾಕ್ ಸೈಡ್ ಹೋಗ್ಬೇಕು. ಹಿಂಗೆಲ್ಲ ಮಾಡೋದಲ್ಲ, ಹಿಂಗೆ, ಆಯಿತಾ. ಈ ಥರ ಮಾಡಿಕೊಂಡು ಇಷ್ಟು ಅಳತೆ ಇರುತ್ತಲ್ಲ, ಸೊ ಇಲ್ಲೊಂದು ಪಿನ್ ಇದೆ, ನೆಕ್ಸ್ಟ್ ಅನ್ನೋದು ಇಲ್ಲೊಂದು ಪಿನ್ ಹಾಕೋತೀವಿ ನಾವು. ಇಲ್ಲೊಂದು ಪಿನ್ ಹಾಕೋದು. ಎಷ್ಟು ಪಿನ್ ಹಾಕಿದ್ವಿ ಟೋಟಲು? 3 ಪಿನ್ ಹಾಕಿದ್ವಿ ಅಲ್ವಾ. ಇದು ಫಸ್ಟ್ ಪಿನ್ ಹಾಕಿದ್ದೀವಿ, ಸೆಕೆಂಡ್ ಪಿನ್ ಈ ಏನು ಇದಲ್ಲ ಲೆಂತ್, ಇದರಲ್ಲಿ ನಾವು ಮಿಡಲ್ ಪ್ಲೇಟ್ಸನ್ನು ಮಾಡಬೇಕು, ಆಯಿತಾ. ಫಸ್ಟ್ ಜಾಗ ಬಿಡಬೇಕು, ಫಸ್ಟ್ ಟಕ್ಕಿಂಗ್ ಇದು. ಒನ್ಸ್ ಟಕ್ಕಿಂಗ್ ಮಾಡಿ 1 ರೌಂಡ್ ಬರುತ್ತೆ ಸಾರಿ. ನೆಕ್ಸ್ಟ್ ಮಿಡಲ್ ಪ್ಲೇಟ್ಸ್ ಮಾಡಬೇಕು. ಈ ಪಿನ್ ಎಲ್ಲಿರುತ್ತೋ ಅಲ್ಲಿಂದ ಶುರು ಮಾಡ್ಕೊಳ್ಳಿ. ಹೀಗೆ ಫಸ್ಟ್ ಪ್ಲೇಟನ್ನು ನಾವು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸೆಕೆಂಡ್ ಪ್ಲೇಟನ್ನು ಹೀಗೆ ಒಂದು 3/4 ಭಾಗದಷ್ಟು ಫೋಲ್ಡ್ ಮಾಡಿ.
ಫಸ್ಟ್ ಪ್ಲೇಟ್ ಕಾಣಿಸ್ತದಲ್ಲ ದೊಡ್ಡದು, ನೆಕ್ಸ್ಟ್ ಎಲ್ಲದು ಸಣ್ಣ, ಆ ಥರ ಮಾಡಿಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲ ಇದೊಂದಷ್ಟು ತೋರಿಸ್ಬಿಡ್ರಿ, ಆಮೇಲೆ ಬೇಕಾದ್ರೆ ಯಾಕಂದ್ರೆ ವೀಡಿಯೋ ಮಾಡ್ತಿದ್ದೀನಿ ನಾನು ಈಗ ಆನ್ಲೈನವ್ರಿಗೆಲ್ಲ ವೀಡಿಯೋ ನಾನು ಪಾಸ್ಪೋರ್ಟಿಂಗ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಅವ್ರೆಲ್ಲ ಅವ್ರಿಗೆ ಹೇಳ್ಕೊಂಡು ಹೇಳ್ತೇನೆ, ನಾನು ಡೌಟ್ಸ್ ಇದೆ ಅಲ್ವಾ ನಿಮಿಷ ಬೆಳಗ್ಗೆ ಯಾಕಂದ್ರೆ ಎಲ್ಲ ಅರ್ಧ ಗಂಟೆ ಆಗ್ಬಿಟ್ಟಿದೆ ವೀಡಿಯೋಸ್ ಅದೇ ಇಲ್ಲ ನೀಟಾಗಿ ಎಲ್ಲರ ಹತ್ರ ನಿಮ್ಮ ಹತ್ರನೇ ಪ್ರಾಕ್ಟೀಸ್ ಮಾಡಿಸ್ತಾರೆ. ಫಸ್ಟ್ ಬ್ಯಾಚೆ 1:30 ತನಕನೂ ಇದ್ರು. ಈ ಥರ ಹಾಕ್ಕೊಂಡ್ಬಿಟ್ಟು ನಾನು ಪ್ಯಾನ್ ಚಾಲು ಮಾಡೋಣ. ಈ ಥರ ನೀವು ಕೈಯಲ್ಲಿ ಹೋಲ್ಡ್ ಮಾಡ್ಕೋಬೇಕಿಲ್ಲ ಅಂದರೆ ಜಗ್ಗಿ ಹೋಗುತ್ತೆ. ಇಲ್ಲಿ ಫಾಲ್ ಎಲ್ಲ ಇರೋದ್ರಿಂದ ಒಂದು ದೊಡ್ಡ ಪಿನ್ನನ್ನು ಯೂಸ್ ಮಾಡ್ಕೊಳ್ಳಿ, ಫಾಲ್ ಇರೋ ಕಡೆ. ನಾನೇನು ಒಂದು ಪಿನ್ನಿಂಗ್ ಕುಚ್ಚು ತೋರಿಸೋದಲ್ಲ, ಅದು ಫುಲ್ ಯೂಸ್ ಆಗುತ್ತೆ ಈ ಬಾಕ್ಸ್ ಫೋಲ್ಡಿಂಗಿಗೆ. ಅಷ್ಟು ಬೇಕಾ ಮೇಡಮ್ ಅಂತ ಕೇಳ್ಬೋದು. ಸೊ ಪಿನ್ ಹಾಕಿ ಅರೇಂಜ್ ಮಾಡಿಲ್ಲ ಅಂತಂದರೆ ಜಾರಿ ಹೋಗೋ ಚಾನ್ಸಸ್ ಇರುತ್ತೆ. ಈ ಮಿಡಲಲ್ಲಿ ಒಂದು, ಎಂಡಲ್ಲೊಂದು, ಫಸ್ಟಲ್ಲೊಂದು 3 ಪಿನ್ಸ್ ಹಾಕಿದ್ರೆ ಸಾಕು. ಆಮೇಲೆ ಬೇಕಾದ್ರೆ ನೀವು ಬಿಚ್ಕೋಬೋದು ಇದನ್ನ, ಬೇಡ ನಮಗೆ ಅಂತ ಡ್ರಾಪ್ ಮಾಡ್ಕೊಳ್ಳುವಾಗ ಬಿಚ್ಚಿ ಬಿಡ್ಬೋದು ಸಾರಿ. ಸಾರಿ ನೀವು ಒಳಗಡೆ ಪಿನ್ ಹಾಕುವಾಗಲೂ ಹೇಳ್ತೀನಿ, ಸ್ಟ್ರೈಟ್ ಆಗಿ ನೀವು ಈಗ ಚುಚ್ಚುವಾಗ ಸಾರಿ ಪಿನ್ಸ್ ಒಳಗಡೆ ಹೋಗಲ್ಲ. ಕೆಲವೊಂದೆಲ್ಲ ಬೆಂಡ್ ಆಗ್ತದೆ, ಅಯ್ಯೋ ಚೆನ್ನಾಗಿ ಕೊಟ್ಟಿದೆ ಅಂತ ಸ್ಟೋನ್ನವ್ರನ್ನ ಬೈಕೊತಿರ್ತೀವಿ. ಅವ್ರು ಬೈಕೊಡೋದಲ್ಲ, ನಮ್ಮದೇ ತಪ್ಪಿರುತ್ತೆ. ಆ್ಯಕ್ಚುಲಿ ಏನು ಮಾಡಬೇಕು ಅಂತಂದರೆ ಈಗ ಇಟ್ಕೊಂಡು ಸ್ಟ್ರೇಟಾಗಿ ಇಷ್ಟು ಲೇಯರ್ಸ್ ಒಳಗಡೆ ಹೋಗಿಸೋದು ಕಷ್ಟ ಆಗುತ್ತೆ. ಸ್ವಲ್ಪ ಇದನ್ನು ಈ ಥರ ಅಲ್ಲಾಡಿಸಿದ್ರೆ ಹೋಗುತ್ತೆ ಪಿನ್, ಆಯಿತಾ? ಎಷ್ಟೇ ದಪ್ಪ ಇದ್ರು. ಈಗ ನಾವು ಇಲ್ಲೇನು 3 ಗಜ ಬಿಟ್ಕೊಂಡಿದ್ವಲ್ಲ, ಒಂದೊಂದು ಗಜಕ್ಕೂ ಅಂದರೆ ಒಂದೊಂದು ಮೊಳಕ್ಕೂ ಒಂದೊಂದು ಪಿನ್ನನ್ನು ಹಾಕ್ಕೊಂಡು ಬರೋಣ. ನಿಮ್ಮ ಕಂಫರ್ಟು ಫಸ್ಟ್ ಪ್ಲೇಟ್ ಯಾವುದಾದ್ರೂ ತೊಗೋಬೋದು. ಈ ಸೈಡಿಂದ ಮಾಡೋದಾದ್ರೆ ಫಸ್ಟ್ ಚಿಕ್ಕದಾಗಿ ಕರೆಕ್ಟಾಗಿ ಲೆವೆಲಾಗಿ ಅರೇಂಜ್ ಮಾಡ್ತಾ ಬನ್ನಿ. ಇಲ್ಲ ಮೇಡಮ್ ನಾವು ಈ ಸೈಡೇ ತೊಗೋತೀವಿ ಅಂತಂದಾಗ ನಿಮಗೆ ಎಷ್ಟು ಬೇಕೋ ಫಸ್ಟ್ ಪ್ಲೇಟು ಅಷ್ಟು ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಅರೇಂಜ್ ಮಾಡಿ. ಕಸ್ಟಮರ್ ಹೇಳ್ತಾರೆ ನಮ್ಗೆ ಅಷ್ಟು ಅಲ್ಲ ಬೇಡ ಮೇಡಮ್ ನಮಗೆ ಅಂತ. ಸೊ ಅವಾಗ ಏನು ಮಾಡಬೇಕು, ಅವ್ರಿಗೆ ಎಷ್ಟು ಅಲ್ಲ ಬೇಕು, ಸೊ ಫಸ್ಟು ಇಲ್ಲ ಇನ್ನೂ ಸಣ್ಣ ಬೇಕು ಮೇಡಮ್ ಅಂತ ಹೇಳ್ತಾರೆ. ಸೊ ಅವಾಗ ನಾವು ಅದನ್ನು ಒಳಗೆ ಹಾಕ್ಬೋದು. ಫಸ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, 1 by 1 ಇದೆ ಅರೇಂಜ್ಮೆಂಟ್ ಮಾಡಿಕೊಂಡು ಒಂದೆರಡು ಸರಿ ಬರಲಿಲ್ವಾ, ಒಂದು 3 ಪ್ಲೇಟ್ಸನ್ನ ಡ್ರಾಪ್ ಮಾಡಿ ಮತ್ತೆ ಸರಿ ಮಾಡ್ಕೊಳ್ಳಿ. ಈಗ ಮಾಡ್ಕೊಂಡಾಗ ಯಾವುದು ನಿಮಗೆ ಈ ಫೋಲ್ಡ್ ಆದಾಗ್ಲೂ ಆಚೆ ಕಡೆ ಬರಲ್ಲ. ಕೆಲವರೆಲ್ಲ ಈ ಶೋಲ್ಡರಿಗೆ ಪಿನ್ ಹಾಕೊಂಡಾಗ ಔಟ್ಸ್ ಆಗಿರುತ್ತೆ, ಅಂಡರಲ್ಲಿ ಏನೇನು ಡೇಟ್ಸ್ ಇರುತ್ತೆ ಅದು ಹೊರಗಡೆ ಬರ್ತಾ ಇರುತ್ತೆ. ಸೊ ಆ ಟೆಕ್ನಿಕ್ಕು ಏನೋ ಸರಿ ಆಗಬೇಕು ಅಂದರೆ ಇದ್ರದ್ದು ಮುಕ್ಕಾಲು ಭಾಗ ಇರಬೇಕು. ಫಸ್ಟ್ ಪ್ಲೇಟ್ ಏನು ಇಟ್ಟಿರ್ತೀವಿ ಅದು ಮುಕ್ಕಾಲು ಭಾಗ ಇರಬೇಕು ಅಂಡರಲ್ಲಿರೋ ಪ್ಲೇಟ್ಸ್. ಸೊ ಆವಾಗ ನಿಮಗೆ ಏನಾಗುತ್ತೆ ಅಂತಂದರೆ ಇದು ಶೋ ಆಗಲ್ಲ. ಆಮೇಲೆ ಪಿನ್ಸನ್ನು ಹಾಕುವಾಗ ಬ್ಯಾಕ್ ಸೈಡಿಂದ ಹಾಕೊಳ್ಳಿ. ಸುಮಾರು ಫೋಲ್ಡಿಂಗ್ ಮಾಡುವವರೆಲ್ಲ ಏನಂದರೆ ಫ್ರಂಟ್ ಸೈಡಿಂದ ಹಾಕಿರ್ತಾರೆ, ಅದು ಒಂದ್ಸಲ ಚೆನ್ನಾಗಿ ಕಾಣಿಸಲ್ಲ, ಫಂಕ್ಷನ್ನಲ್ಲಿ ಇವೆಲ್ಲ ವೇರ್ ಮಾಡಲ್ಲ. ಸೊ ಇವಾಗ ಏನು ಮಾಡೋಣ, ಇಲ್ಲಿ ನಾವು ಪಿನ್ ಹಾಕಿಲ್ವಲ್ಲ, ನಾವೇನು ಅರೇಂಜ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟಕ್ಕೆ ಅರೇಂಜ್ ಮಾಡ್ಕೊಬೋದು ಈಸಿಯಾಗಿ. ನಿಮ್ಗೆ ಹಿಂಗೆ ಬರಲಿಲ್ವಾ 1 by 1 ಹೀಗೆ ತಕ್ಕೊಂಡಾದರೂ ಅರೇಂಜ್ ಮಾಡ್ಕೋಬೋದು ಇಲ್ಲಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಮಧ್ಯಾಹ್ನ ಅಲ್ಲ, ಅವಾಗ ಸ್ವಲ್ಪ ಅಗಲ ಮಾಡ್ಕೊತೀವಿ. ನಮ್ಮ ಪಿನ್ ಇಲ್ಲಿದೆ. ಸೊ ಆ ಪಿನ್ನನ್ನು ರಿಮೂವ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲಿ ಲಾಕ್ ಮಾಡ್ತಾರೆ. ನಿಮಗೆ ಈ ಪಿನ್ ಯಾಕೆ ಅಂದರೆ ಎಲ್ಲಿವರೆಗೂ ನಾವು ಮಾಡ್ಕೊಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಮುಂಚೆನೇ ಅಳತೆ ಮಾಡ್ಕೊಂಡು ಪಿನ್ನನ್ನು ಹಾಕುವಂಥದ್ದು. ಈಗ ನೆಕ್ಸ್ಟು ಈಗ ಚೂರೇ ಐರನ್ ಮಾಡ್ತಾ ಬರಬೇಕು. ಈಗ ಇಟ್ಕೊಂಡು ಇದು ಹೋಲ್ಡಿಂಗ್ ಕ್ಲಿಪ್ಸ್ ಅಂತೇಳಿ ಜಾರಿ ಹೋಗಬಾರ್ದು ಸಾರಿ ಅನ್ನೋ ಕಾರಣಕ್ಕೆ ಇದನ್ನು ಅರೇಂಜ್ ಮಾಡಿಕೊಂಡು ಎಲ್ಲೂ ಒಂದೂ ಆಚೆ ಬರ್ಕೊಡ್ಬಿಡು. ಇದನ್ನೆಲ್ಲ ಅರೇಂಜ್ ಆಮೇಲೆ ಎಲ್ಲ ಸಾರಿಗೂ ಐರನ್ ಸೂಟ್ ಆಗಲ್ಲ, ನೋಡಿ ಮಾಡ್ಕೊಳ್ಳಿ. ಎಲ್ಲರೂ ಎಲ್ಲಿ ಟಕ್ಕಿಂಗ್ ಮಾಡ್ಕೋತೀರಲ್ಲ ಫಸ್ಟ್ ಎಲ್ಲ ಐರನ್ ಮಾಡಿ ನೋಡಿ. ನಮ್ಮ ಸಾರಿ ಐರನನ್ನು
ತಡ್ಕೊಳತ್ತಾ ಅಂತೇಳಿ ಆಯಿತಾ. ಕಾಟನ್ ಜರಿ ಸ್ಯಾರೀಸು ತಡ್ಕೊಳಲ್ಲ. ಏನಾಗುತ್ತೆ ಅಂತಂದಾಗ ಈ ಜರಿ ವರ್ಕ್ ಏನಿದೆ ಶ್ರಿಂಕ್ ಆಗಿಬಿಡುತ್ತೆ, ಐರನ್ ಮಾಡ್ತಿದ್ದಂಗೆ ಸುಕ್ಕಾಗ್ಬಿಡುತ್ತೆ. ಈ ಥರ ಸಾಫ್ಟಾಗಿರಲ್ಲ ಜರಿ ವರ್ಕು. ಸೊ ಅವಾಗ ಏನಾಗುತ್ತೆ, ಸಾರಿ ಸುಟ್ಟಂಗೆ ಕಾಣಿಸುತ್ತೆ. ಸೊ ಆ ಕಾರಣ ಹೇಳ್ತಿದ್ದೀನಿ, ಎಲ್ಲ ಸಾರಿನೂ ಐರನಿಗೆ ಸೂಟಬಲ್ ಅಲ್ಲ. ನೀವು ಎಲ್ಲಿವರೆಗೂ ಲಾಕ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿವರೆಗೂ ಸ್ಟ್ರೇಟೇ ಮಾಡ್ತಾ ಬನ್ನಿ ಐರನ್ನು. ಹೇಗೆ ಸಪ್ರೇಟ್ ಮಾಡಿ ಇಲ್ಲಿವರೆಗೂ ಲಾಕ್ ಆಗಿದೆ ಪಿನ್ಸು. ಸೊ ಇದನ್ನು ಸ್ಟ್ರೇಟ್ ಮಾಡಿಕೊಂಡು ಇದನ್ನ ಈಗ ಒಂದು ಕಾರ್ನರಲ್ಲಿ ಇಟ್ಟು ಲಾಕ್ ಮಾಡಿ ನೆಕ್ಸ್ಟ್ ಇದನ್ನ ಈ ಥರ 1 by 1 ಅರೇಂಜ್ ಮಾಡ್ತಾ ಇದು ನಿಮ್ಮ ಜಸ್ಟ್ ಎಷ್ಟು ಅಗಲ ಇದೆ ಅನ್ನೋ ಇದ್ರ ಮೇಲೆ ಡಿಪೆಂಡ್. ಓಕೆನಾ. ಇದನ್ನು ಕೂಡ ನಾನು ಅಳತೆ ಇದೆ ಯಾವ್ಯಾವ ಥರ ತಗೋಬೇಕು ಅಂತೇಳಿ ಮಾಡ್ತೀನಿ. ಇದು ಒಂದು ಅಂದಾಜಲ್ಲಿ ನಾವು ಕೈ ಅಳತೆಯಲ್ಲಿ ಮಾಡಿರೋದ್ರಿಂದ ಈ ಥರ ಅರೇಂಜ್ ಮಾಡ್ಕೊಬೇಕು. ಈ ಥರ ಅರೇಂಜ್ ಮಾಡ್ಕೊಂಡ್ಮೇಲೆ ಪ್ರತಿಯೊಂದೂ ಅಷ್ಟೇ, ಇಲ್ಲೂ ಅಷ್ಟೇ ನೀವು 1/2 ಇಂಚು 1/4 ಇಂಚು ಬಿಡ್ತಾ ಇದ್ದೀರಾ, ಉಟ್ಕೊಂಡು ಬಂದಂಗೆ ಆಗುತ್ತೆ. ಚೆಸ್ಟ್ ಮೇಲೆ ಜಾಸ್ತಿ ಪೋರ್ಷನ್ ಏನೋ ಕೂತಿದೇನೋ ಅನ್ಸುತ್ತೆ. ಆ ಫೀಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಾಕ್ಸ್ ಫೋಲ್ಡಿಂಗ್ ಬಂದಿರೋವಂಥದ್ದು. ಐರನ್ ಮಾಡಿ ಉಟ್ಕೋಬೇಕು ಅಂತ. ಕೆಲವು ಜರಿ ಸೀರೆಗಳನ್ನ ಐರನ್ ಮಾಡಿ ಕೆಲವರಿಗೆ ಇಷ್ಟ ಇರಲ್ಲ. ಯಾಕೆ ಅಂತಂದರೆ ಇಲ್ಲಿ ಒಂದು ಜರಿ ಫೋಲ್ಡ್ ಆಗಿದೆಲ್ಲ, ಸುಮಾರು ದಿನ ಆದಮೇಲೆ ನೀವು ಹಂಗೆ ಫೋಲ್ಡಿಂಗಲ್ಲಿಟ್ಟರೆ ಆ ಜರಿ ಕಟ್ಟಾಗುತ್ತೆ. ಸುಮಾರು ವರ್ಷ ನೋಡಿದರೆ ಒಂದು 20-30 ವರ್ಷ ಸಾರಿ ಹಂಗೆ ಇಟ್ಟಿರಿ, ಅಲ್ಲದಲ್ಲಿ ಕಟ್ಟಾಗುತ್ತೆ. ಸೊ ಆ ಕಾರಣಕ್ಕೆ ಸೊ ನೀವು ಐರನ್ ಮಾಡಿದ್ರೆ ಇನ್ನೂ ಬೇಗ ಕಟ್ಟಾಗುತ್ತೆ. ನಾವೆಷ್ಟೇ ಐರನ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ 1/2 ಇಂಚ್ ಬಿಟ್ಕೊಟ್ರೆ ಇಲ್ಲಿ 1 ಇಂಚಸ್ಸು ಗ್ಯಾಪ್ ಬಿಟ್ಕೊಟ್ರೆ, ಯಾಕಂದರೆ ಈ ಪೋರ್ಷನ್ ಕೆಳಗಡೆ ಬರ್ತಿದ್ದಕ್ಕೆ ಸ್ವಲ್ಪ ಅಗಲ ಆಗುತ್ತೆ. ಸೊ ಆ ಕಾರಣಕ್ಕೆ 1 ಇಂಚಸ್ಸು ಗ್ಯಾಪ್ ಬಿಟ್ಕೊಂಡು ಒನ್ಸ್ ನೋಡ್ಕೊಳ್ಳಿ ಎಲ್ಲ ಜೋಡಿಸಿರೋದು ಸರಿ ಇದನ್ನ. ಅದಾದ್ಮೇಲೆ ಐರನ್ ಬಾಕ್ಸ್ ಇಡಿ ಆಯಿತಾ. ನೀವು ಒನ್ಸ್ ಐರನ್ ಮಾಡಿದ್ಮೇಲೆ ನಾನು ಜೋಡಿಸ್ಕೋತೀನಿ ಅಂದರೆ ಆಗಲ್ಲ ಆಯಿತಾ. ಅಲ್ಲಾಗೆ ಮಾತು ಬಿದ್ದುಬಿಟ್ಟಿರುತ್ತೆ ಐರನ್. ಉಟ್ಕೊಂಡಿರೋದಕ್ಕೂ ಈ ಪ್ರೆಸ್ ಆಗಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಾ. ಇಲ್ಲಿ ಈ ಥರ ಚೆಸ್ಟ್ ಮೇಲೆ ನಮಗೆ ಉಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಐರನ್ ಬಂದಿರೋದು. ಇದನ್ನು ಆನ್ ಸ್ಪಾಟಲ್ಲಿ ಡ್ರಾಪ್ ಮಾಡಿ ನಾವು ಸ್ಟ್ರೇಟ್ನಿಂಗಲ್ಲಿ ಕೂಡ ಐರನ್ ಮಾಡ್ತೇವೆ. ಇದು ಬಾಕ್ಸ್ ಫೋಲ್ಡಿಂಗ್ ಅಂತಂದರೆ ನೀವು ಪ್ರೀ ಪ್ಲಾನ್ ಇರುತ್ತೆ, ಒಂದು ಫಂಕ್ಷನ್ ಇದೆ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತಲ್ವಾ. ಸೊ ಆಗ ನೀವು ಮಾಡಿ ಕ್ಯಾರಿ ಮಾಡ್ಬೋದು, ಇನ್ನೊಂದು ಕಡೆಗೆ ತೊಗೊಂಡು ಹೋಗ್ಬೋದು. ಸೊ ಇಷ್ಟು ಮಾಡಿದ್ರೆ ಸಾಕು. ಐರನ್ ಸ್ಟ್ಯಾಂಡ್ ಎಷ್ಟಿದೆ, 1 ಪಾರ್ಟ್ ದೆನ್ 2nd ಪಾರ್ಟ್ ಇಷ್ಟು ಐರನ್ ಮಾಡಿದ್ರೆ ಸಾಕು. ನೀವು ಮತ್ತೆ 3rd ಪಾರ್ಟಿಗೆ ಹೋದರೆ 3rd ಪಾರ್ಟು ಈ ಪೋರ್ಷನಲ್ಲಿ ಬರುತ್ತೆ ನಮಗೆ. ಫಸ್ಟ್ ಪಾರ್ಟ್ ಎಲ್ಲಿಗೆ ಅಷ್ಟೇ ಲೆಂತ್ ಮಾಡಿದ್ರೆ ಸರಿಯಲ್ಲ. ಇಲ್ಲಿಂದ ಅಷ್ಟೇ ಮಾಡಿದ್ರೆ ಹೌದು ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಏನಾಗುತ್ತೆ ಗೊತ್ತಾ, ಹಿಂದ್ಗಡೆ ಪಾರ್ಟಿಂಗ್ ವೇಸ್ಟ್ ಅದು ಐರನ್ ಮಾಡಿದ್ದು. ಯಾಕಂದ್ರೆ ಹಿಂದ್ಗಡೆ ಪಾರ್ಟಲ್ಲಿ ಕೂರಲ್ಲ ಅಲ್ಲಿ ಐರನ್. ಸೊ ನಮಗೆ ಕೂರೋದೇನು ಅಂದರೆ ಈ ಪೋರ್ಷನಿಂದ ಈ ಪೋರ್ಷನ್ ಅಲ್ಲಿ. ಸೊ 1 ಫೋಲ್ಡ್ ಇಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಸಾಕು. ಇಷ್ಟು ಐರನ್ ಸಾಕು. ಫೋಲ್ಡ್ ಮಾಡಿ ಇಟ್ಟಿದ್ದೆ ಅಂದರೆ ನೀವು ಫುಲ್ ಐರನ್ ಮಾಡಿ ಕೊಟ್ಟಿದ್ರು ಅಂದ್ರೆ ಯೂಸ್ ಆಗಿರೋದು ನಾವು ಫುಲ್ ಐರನ್ ಮಾಡಿ ಅಂದರೆ ಕೊಟ್ಟಿರೋರು ಆಲ್ಮೋಸ್ಟ್ ಐರನ್ ಮಾಡಿಸಿನೇ ಕೊಟ್ಟಿರ್ತಾರೆ ನಮ್ಮ ಕೈಯಲ್ಲಿ. ಅದೇ ಈ ಫ್ರೆಂಡ್ ಸರ್ಕಲ್ ಅಲ್ಲಿ ಸ್ವಲ್ಪ ಆ ಥರ ಆಗುತ್ತೆ ಬರುತ್ತೆ. ಅವ್ರಿಗೆ ನೀವೇ ಐರನ್ ಮಾಡ್ತೀರಾ ಮಾಡ್ಕೊಂಡ್ಬಿಡಿ. ಈಗ ನೋಡಿ ಫೋಲ್ಡಿಂಗ್ ನಾನು ತೋರಿಸ್ತಾ ಹೋಗ್ತೀನಿ. ಈ ಫಾಲ್ ಪೋರ್ಷನ್ ನಿಮ್ಮ ರೈಟ್ ಸೈಡಿಗೆ ಬನ್ನಿ. ನೆಕ್ಸ್ಟ್ ನೀವು ಟಕ್ಕಿಂಗ್ ಏನು ಮಾಡ್ಕೋತೀರಾ, ಫಸ್ಟ್ ಪೆಟಿಕೋಟಿಗೆ ಟಕ್ ಮಾಡ್ಕೋತೀರಲ್ಲ ಅದು ನೀವು ಫ್ರಂಟ್ ಪೋರ್ಷನಲ್ಲಿ ಇರಬೇಕು. ಹೀಗೆ ಈ ಫಾಲ್ ಪೋರ್ಷನ್ ಏನಿದೆಲ್ಲ ಅದನ್ನು ಈ ಥರ ಹಾಕೋದು ಈ ಸೈಡ್. ನೋಡಿ ಇಲ್ಲಿ ಪಿನ್ ಲಾಕ್ ಆಗಿರೋದ್ರಿಂದ ಇದೊಂದು ಚೂರು ಹಿಂದೆ ಹೋಗಿರುತ್ತೆ. ಸೊ ಫಸ್ಟ್ ಪ್ಲೇಟನ್ನು ಸ್ವಲ್ಪ ಮುಂದೆ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ನೀವು ಎರಡು ಕಡೆನೂ ನಮ್ದು ಪಿನ್ ಲಾಕಿಂಗ್ ಕೂಡ ಇದೆ, ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಿರೋವಂಥದ್ದು. ಮಿಡಲ್ ಪಾರ್ಟಲ್ಲಿ ಏನು ಉಳಿದಿರುತ್ತೆ. ಆಮೇಲೆ ಕೆಲವ್ರದ್ದು ಐರನ್ ಬಾಕ್ಸು ಐರನ್ ಸ್ಟ್ಯಾಂಡು ಇಷ್ಟ ಆಗಲೂ ಇರಲ್ಲ. ನೀವು ಹಾಸಿಗೆ ಮೇಲೆ ಕೂಡ ಇದನ್ನ ಇಟ್ಕೊಂಡು ಮಾಡ್ಬೋದು, ಚಾಪೆ ಮೇಲೆ ಕೂಡ ಮಾಡ್ಬೋದು ಬಾಕ್ಸ್ ಫೋಲ್ಡಿಂಗ್. ಬಟ್ ಐರನ್ ಸ್ಟ್ಯಾಂಡಲ್ಲಿ ಏನಾಗುತ್ತೆ ಅಂದರೆ ಶೇಪ್ಸ್ ಎಲ್ಲ ಹಿಂಗೆ ಹೋಗ್ತಾ ಹೋಗೋದು. ಅವಾಗ ಇಲ್ಲಿ ಕಮ್ಮಿ ಆಗುತ್ತೆ, ಇಲ್ಲೇ ನೋಡಿ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ಸೊ ಅವಾಗ ನಾವು ಈ ಫೋಲ್ಡಿಂಗಿಗೆ ಮೆಷರ್ ಮಾಡ್ಕೋಬೇಕು ಆಯಿತಾ. ನೆಕ್ಸ್ಟು ಈ ತುದಿನ ಇಟ್ಕೊಂಡು ಎಷ್ಟು ಫೋಲ್ಡ್ ಮಾಡಬೇಕು ಅಂತಿದ್ದೀವೋ ಇದು ಮಿಡಲಲ್ಲಿ ಬೇಕಂದರೆ ಮಿಡಲಲ್ಲಿ ಇಟ್ಕೋಬೋದು. ನಾವೇನು ಪ್ಲೇಟ್ಸ್ ಮಾಡಿದ್ದೀವಲ್ಲ, ಇಲ್ಲ ಮೇಡಮ್ ನಾವು ಫಸ್ಟಲ್ಲೇ ಇಟ್ಕೋತೀವಿ ಅಂದರೆ ಫಸ್ಟ್ವರೆಗೂ ಬೆಂಡ್ ಮಾಡ್ತೀವಿ. ಫಸ್ಟ್ ಏನು ಪ್ಲೇಟ್ ಇರುತ್ತೆ ಅಲ್ಲಿವರೆಗೂ ಬೆಂಡ್ ಮಾಡ್ತೀವಿ. ನಾನು ಈಗ ಮಿಡಲಲ್ಲಿ ಇಟ್ಕೊಂಡು ತೋರಿಸ್ತೀನಿ. ನೆಕ್ಸ್ಟ್ ಪೋರ್ಷನ್ನು ಮತ್ತೆ ಉಲ್ಟಾ ಕೊಡ್ತೀನಿ. ಎಷ್ಟು ಬಾಕ್ಸ್ ನಿಮ್ದು ಎಷ್ಟು ಅಳತೆ ಇದೆ, ಅಥವಾ ಜಿಪ್ ಕವರ್ಸ್ ಬರುತ್ತೆ ಇವಾಗ ಕವರಲ್ಲೇ ಹಾಕಿ ಇಟ್ಕೊಂಡ್ಬಿಡ್ಬೇಕು, ವಿತ್ ಬ್ಲೌಸು ಅದೆಲ್ಲ ಒಂದೇ ಕಡೆ ಇರಬೇಕಪ್ಪ ನಮಗೆ ಅನ್ನೋದಾದರೆ ಅದು ಎಷ್ಟು ಅಳತೆ ಇರುತ್ತೆ, ಬಾಕ್ಸ್ ಎಷ್ಟಿರುತ್ತೆ ಅದೇ ಮೆಜರ್ಮೆಂಟ್ ತೊಗೊಂಡು ಮಾಡಬೇಕಾಗುತ್ತೆ. ಇಲ್ಲ ಒಂದು ಅಂದಾಜು ನಾನು ಸುಟ್ಕೇಸಲ್ಲಿ ಕ್ಯಾರಿ ಬ್ಯಾಗಲ್ಲಿ ಹಾಗೆ ಇಟ್ಕೋತೀನಿ ಅಂತಂದರೆ ಈ ಥರ ನೀವು ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು. ಈ ಪಲ್ಲು ಏನಿರುತ್ತಲ್ಲ, ಸಾರಿ ಯಾವಾಗಲೂ ಉಲ್ಟಾ ಹಾಕೊಂಡಿರಿ. ನೀವು ಫೋಲ್ಡ್ ಮಾಡುವಾಗ ಪಲ್ಲುನ ಈ ಥರ ಶೋಲ್ಡರ್ ಮೇಲೆ ಹಾಕೊಬೇಕು. ಫುಲ್ ಇದೆಲ್ಲ ಆ ಕಡೆದು ಏನು ಎಕ್ಸ್ಟ್ರಾ ಪಾರ್ಟ್ ಇರುತ್ತೆ ಅದನ್ನು ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಪಲ್ಲು ಪಾರ್ಟಿಂದು ಎಲ್ಲಿ ನಾವು ಶೋಲ್ಡರ್ ಮೇಲೆ ಪಿನ್ ಬರುತ್ತಲ್ಲ ಆ ಪಿನ್ ಲೆಂತು
ಈಗ ನೋಡಿ ನಾವು ಐರನ್ ಮಾಡಿರೋದ್ರಿಂದ ಇಲ್ಲೆಲ್ಲ ಪ್ಲೇಟ್ಸ್ ಅರೇಂಜ್ ಆಗಿದೆ ಓಕೆನಾ. ಸೊ ಈ ಲೆಂತಿಂದ ಈ ಲೆಂತ್ವರೆಗೂ ನಾವು ಅದನ್ನು ಮುಂದೆ ಪುಷ್ ಮಾಡ್ಕೊಳ್ಳಿ ಹೀಗೆ ಆಯಿತಾ. ಇದು ನೆಕ್ಸ್ಟ್ ಫೋಲ್ಡಿಂಗಲ್ಲಿ ಬರುತ್ತೆ ನಮಗೆ. ನಾವು ಇಲ್ಲಿ ಇವಾಗ ಅರೇಂಜ್ ಮಾಡ್ಕೋಬೇಕು. ಮತ್ತೆ ನಾನೇನು ಸೆಕೆಂಡ್ ಪಾರ್ಟ್ ಐರನ್ ಮಾಡಿದ್ದಲ್ಲ ಆ ಪಾರ್ಟ್ ಇಲ್ಲಿದೆ ಗೊತ್ತಾಗ್ತಿದಲ್ಲ. ಹಾಂ, ಸೆಕೆಂಡ್ ಪಾರ್ಟ್ ಏನಿರುತ್ತೆ ಅದು ನೀಟಾಗಿ ಮತ್ತೆ ಅರೇಂಜ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಐರನ್ ಮಾಡಿರೋದನ್ನು ಎಲ್ಲದಕ್ಕೂ ಲಾಕ್ ಹಾಕಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಬಿಟ್ಟು ಹೋಗಿರುತ್ತೆ, ಅದನ್ನು ಮತ್ತೆ ಅರೇಂಜ್ ಮಾಡ್ಕೊಳ್ಳಿ. ಆಮೇಲೆ ಸಾರಿ ಫೋಲ್ಡ್ ಮಾಡುವಾಗಲೂ ಅಷ್ಟೇ, ಸಾರಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಓಕೆನಾ. ಥರ್ಡ್ ಪಾರ್ಟಲ್ಲಿ ಇಷ್ಟು ಪಲ್ಲು ಹಾಕಿದ್ದೀವಿ ಅಂದರೆ ನಮ್ಮದು ಬಾಕ್ಸ್ ಫೋಲ್ಡಿಂಗ್ ಇಷ್ಟೇ ಇರಬೇಕು. ಈ ಫಸ್ಟ್ ಏನಿದೆ ಅಲ್ಲ ಲೇಯರು, ಆ ಲೇಯರ್ವರೆಗೂ ನಾವು ಫೋಲ್ಡ್ ಮಾಡಬೇಕು ಈಗ. ಸೊ ಇದನ್ನು ಇಷ್ಟು ಮಾಡಿರ್ತೀವಿ ಅಂದರೆ ಇಲ್ಲೊಂದು ಕೈ ಹೋಲ್ಡ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಕ್ಲಾತು ಅದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನಿಧಾನ ಕೈ ಬಿಟ್ಬಿಟ್ಟು ಅಲ್ಲಿಗೆ ರೊಟೇಟ್ ಮಾಡಿಕೊಂಡು ಇಲ್ಲಿ ಸರಿ ಮಾಡ್ಕೊಳ್ಳಿ ಎಡ್ಜಲ್ಲಿ ಹೀಗೆ. ಮತ್ತು ಈ ಎಡ್ಜ್ ಇರುತ್ತಲ್ಲ, ಬೇಕಂದರೆ ಇದನ್ನು ಹಿಂಗೂ ಮಾಡ್ಬೋದು. ಇಲ್ವಾ ಅದು ಕಾಣಿಸ್ಬಾರ್ದು ಅಂದರೆ ಮೆಸ್ಸಿ ಆಗಿರುತ್ತೆ ಅಂದರೆ. ಸೊ ಎಡ್ಜಸ್ ಎಲ್ಲಿರುತ್ತೆ ಅದು ನೋಡಿಕೊಂಡು ಒಳಗಾಗಕ್ಕಾದ್ರೂ ಫೋಲ್ಡ್ ಮಾಡಿ. ಇಲ್ಲಿ ಫಸ್ಟ್ ಲೇಯರ್ ಏನಿದೆ ಆ ಲೇಯರ್ಗೆ ಫೋಲ್ಡ್ ಮಾಡ್ಕೊಬೇಕು. ನೆಕ್ಸ್ಟು ನಿಮಗೆ ತುಂಬ ಅಗಲ ಆಯಿತು ಅಂತಂದರೆ ಕಂಜೆಸ್ಟೆಡ್ ಮಾಡ್ಕೊಬೋದು ಸ್ವಲ್ಪ ಅದು ಈಚೆ. ನೆಕ್ಸ್ಟು ಇಲ್ಲಿಗೆ ಇದು ಮಾಡಬೇಕಲ್ವಾ, ಇದನ್ನು ಅರ್ಧ ಫೋಲ್ಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದೆರಡನ್ನೂ ಇಟ್ಕೊಂಡು ಹೀಗೆ ಇದನ್ನು ಸ್ವಲ್ಪ ಸರಿ ಮಾಡಿ ಕ್ರಾಸಲ್ಲಿ ಬರಬೇಕು. ನೆಕ್ಸ್ಟು ಇಟ್ಕೊಂಡು ಸಾರಿ ಅರೌಂಡು ಹೀಗೆ ಲಾಕ್ ಮಾಡಿ ಬಾಕ್ಸ್ ಶೇಪಲ್ಲಿ ಬಂತಲ್ವಾ, ಇದನ್ನೇ ನಾವು ಸಾರಿ ಬಾಕ್ಸ್ ಫೋಲ್ಡಿಂಗ್ ಅಂತ ಕರೀತೀವಿ. ಈ ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮತ್ತು ಪ್ರೀ ಪ್ಲೇಟಿಂಗ್ ಮಾಡೋದನ್ನು ಒಂದು ಪ್ರೊಫೆಷನ್ ಆಗಿ ಕೂಡ ತೊಗೋಬೋದು. ಈ ಒಂದು ವೀಡಿಯೋಸ್ನ ನೋಡ್ಕೊಂಡು ಒಂದು 2ರಿಂದ 3 ಸ್ಯಾರಿನ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದುಬಿಡತ್ತೆ. ಸೊ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಈ ರೀತಿ ಒಂದು ಪ್ರೊಫೆಷನ್ ಆಗಿ ತೊಗೋತೀರಾ ಅನ್ನೋದಾದರೆ ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗಿಗೆ 250 ರುಪೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ. ತುಂಬ ಹೈಯೆಸ್ಟ್ ಮೂವಿಂಗಲ್ಲಿ ಹೋಗ್ತಾ ಇರೋವಂಥ ಈ ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಪ್ರೊಫೆಷನ್ ಬಂದು ನೀವು ಕೂಡ ಮಾಡ್ಕೋಬೋದು. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.